ಇದೆ. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ 3,000ಕ್ಕೂ ಅಧಿಕ ರೈತರು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಬರೇ ಪರಿಹಾರ 5 ಲಕ್ಷ ಕೊಡೋದಲ್ಲ, ಬೇಕು ಆ ಒಂದು ಕುಟುಂಬಕ್ಕೆ ಸರ್ಕಾರದ ಒಂದು ಅಧಿಕಾರವನ್ನು ವಹಿಸಬೇಕಂತೇಳಿ ಸಂದರ್ಭದಲ್ಲಿ ಒತ್ತಾಯ ಇದೆ. ಅದರ ಜೊತೆಗೆ ವಿಶೇಷವಾಗಿ ರೈತರು ನಾವು ಇವತ್ತು ಸಾಕಷ್ಟು ಮಳೆ ಆಗಿರೋದ್ರಿಂದ ಜಲಾಶಯಗಳು ತುಂಬಿದ್ದಾವೆ. ನೀವು ರಾಜ್ಯದ ಮುಖ್ಯಮಂತ್ರಿಗಳು ಹೊಸ ಜಲಾಶಯ ಕಟ್ಟಿರೋದಿಲ್ಲ, ಇದ್ದ ಜಲಾಶಯಗಳನ್ನ ಇವತ್ತು ತುಂಗಭದ್ರಾ ಜಲಾಶಯ 19 ಗೇಟ್ ಕ್ರೆಸ್ಟ್ ಗೇಟ್ ಕಟ್ಟಿ ಇವತ್ತು ಜಲಾಶಯದಿಂದ ಇವತ್ತು ಆಂಧ್ರ ಇವತ್ತು ರಾಜ್ಯಕ್ಕೆ ನಮ್ಮ ಭಾಗ ತುಂಗಭದ್ರಾ ಜಲಾಶಯ ಮಿಡಲಿನಿಂದ ಸುಮಾರು 38 ಲಕ್ಷ ಕೋಟಿ ಮೆಟ್ರಿಕ್ ಟನ್ ಇವತ್ತು ಉತ್ಪಾದನೆ ಆಗ್ತಕ್ಕಂಥದ್ದು ಭತ್ತ ಇವತ್ತು ದೇಶ ವಿದೇಶಕ್ಕೆ ಹೋಗ್ತಾ ಇದೆ. ಮತ್ತೆ ಶಾಸಕರೇ ಇವತ್ತು ಕಾಫಿ ನಿಗಮ ಮಾಡಿದರೆ, ಅಡಿಕೆ ನಿಗಮ ಮಾಡಿದರೆ, ಆಮೇಲೆ ಹಲವಾರು ನಿಗಮಗಳು ಕೂಡ ಈಗಾಗಲೇ ಸಚಿವ ಸಂಪುಟದಲ್ಲಿ ಮಂಜೂರಾತಿ ಆಗಿ ಈಗಾಗಲೇ ಪ್ರಸ್ತಾವನೆಯಲ್ಲಿದೆ. ಆದರೂ ನಮಗೆ ಕೂಡ ಭತ್ತ ಮಹಾಮಂಡಳಿ ಮತ್ತು ಭತ್ತ ನಿಗಮ ಮಾಡುವಂತೇಳಿ ಒತ್ತಾಯ ಇದೆ. ಈಗೇನು ರಾಜ್ಯದಲ್ಲಿ ರೇಷನ್ ಕಾರ್ಡ್ ಹೋಗಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ರಿ, ನಮ್ಮ ರಾಜ್ಯದ ಅಕ್ಕಿಗಳನ್ನ ಇವತ್ತು ಕೊಡಬೇಕಂತೇಳಿ ನಾವು ಈಗಾಗಲೇ ರೈತರು ಇವತ್ತೇನು 37 ರೂಪಾಯಿಗೆ ಏನು ಬೇಡಿಕೆ ಸರ್ಕಾರದ ಇದೆ, ಅದೇ ರೀತಿಗೆ ನಾವು ಕೂಡ ಕೊಡ್ತೀವಿ. ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈಸ್ ಮಿಲ್ ಮಾಲೀಕರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ